ಕರ್ನಾಟಕ ದ್ವೇಷ ಭಾಷಣ ಮಸೂದೆ 2025 ಈ ಮಸೂದೆಗೆ ಸಹಿ ಹಾಕದಂತೆ ರಾಜ್ಯಪಾಲರಿಗೆ ಜೆಡಿಎಸ್ ಮನವಿ ಮಾಡಿಕೊಂಡಿದೆ. ಚಳಿಗಾಲದ ಅಧಿವೇಶನದಲ್ಲಿ ಅಂಗೀಕರಿಸಲಾದ ಮಸೂದೆ ವಿಂಟರ್ ಸೆಷನ್ನಲ್ಲಿ ದ್ವೇಷ ಭಾಷಣ ಮಸೂದೆಯನ್ನ ಜಾರಿಗೆ ತರುವಂತಹ ಪ್ರಯತ್ನಗಳಾಯಿತು. ಆ ಪ್ರಯತ್ನದ ಫಲವಾಗಿ ಬಿಜೆಪಿಗರು ಜೆಡಿಎಸ್ನವರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದರು. ಜನಸಾಮಾನ್ಯರ ಬಾಯಿ ಮುಚ್ಚಿಸುವಂತಹ ಪ್ರಯತ್ನ ಇದು. ಹಾಗಾಗಿ ಇದಕ್ಕೆ ಅಂಗೀಕಾರ ಕೊಡಬಾರದು ಅಂಥೇಳಿ ರಾಜ್ಯಪಾಲರ ಜೊತೆ ಮನವಿ ಮಾಡಿಕೊಂಡ ಅನೇಕರ ಪೈಕಿ ಜೆಡಿಎಸ್ ಕೂಡ ಒಂದು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಮನವಿ ಮಾಡಲಾಗಿದೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ನೇತೃತ್ವದ ಸುರೇಶ್ ಬಾಬು ನಿಯೋಗ ಮನವಿ ಮಾಡಿಕೊಂಡಿದೆ. ಇದು ರಾಜ್ಯದ ಜನರ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಲಿದೆ, ಜನರ ಹಿತಾಸಕ್ತಿಗೆ ವಿರುದ್ಧವಾಗಿರುವ ಇಂತಹ ಮಸೂದೆ ಎಂದು ಮನವಿ ಮಾಡಿಕೊಂಡಿದೆ. ಧರ್ಮಗಳ ನಡುವೆ ವಿಷಬೀಜ ಬಿತ್ತುವುದು ವಾಕ್ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸೋದ? ಹಿಂಗೆ ಬಿಟ್ಟರೆ ಬಾಯಿಗೆ ಬಂದಾಗ ಮಾತನಾಡ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳು ಅವರ ಬಾಯಿಯನ್ನ ಬರೀ ನೀರಲ್ಲಿ ತೊಳೆದ್ರೆ ಆಗದು, ಪಿನಾಯಿಲ್ ಹಾಕೋಣ ತೊಳಿಬೇಕು. ಅವ್ರು ಮಾತನಾಡಿರೋ ಕೆಲ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಹಿಂಗೆಲ್ಲ ಇದ್ದಾಗ ಅವರ ದ್ವೇಷ ಭಾಷಣಕ್ಕೊಂದು ಬ್ರೇಕ್ ಹಾಕೋದಕ್ಕೆ ಇಲ್ಲಿ ಎಲ್ಲ ಪಕ್ಷಕ್ಕೂ ಕೂಡ ಪೊಲಿಟಿಕಲ್ ಆಗಿ ಮಾತನಾಡೋದಕ್ಕೆ ಸಿಗೋದು ಯಾರು? ಟೊಪ್ಪಿ, ಗಡ್ಡ, ಬುರ್ಕಾ, ಹಿಜಾಬು, ಹಲಾಲು, ಈ 5 ಬಿಟ್ರೆ ಬೇರೆ ಯಾವುದೂ ಕೂಡ ಇಲ್ಲ. ಡೊನಾಲ್ಡ್ ಟ್ರಂಪ್ ಇಂದ ಹಿಡಿದು ನರೇಂದ್ರ ಮೋದಿಯಿಂದ ಹಿಡಿದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೂ ಕೂಡ ಈ 5 ಸಬ್ಜೆಕ್ಟ್ ಅಲ್ಲದೆ ಬೇರೆ ಇಲ್ಲ. ದ್ವೇಷ ಭಾಷಣ ಅಂದರೆ ಆ ಸಬ್ಜೆಕ್ಟನ್ನು ತೆಗೆದುಕೊಂಡ್ರೆ ಈ ಪೊಲಿಟಿಕಲ್ ಮೈಲೇಜ್ ಸಿಗುತ್ತೆ ಅನ್ನೋ ಉದ್ದೇಶ. ದ್ವೇಷ ಭಾಷಣ, ಧರ್ಮದ್ರೋಹದ ಹೇಳಿಕೆಗಳನ್ನು ನಿಯಂತ್ರಣ ತರೋದಕ್ಕೆ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ. ಈ ನಿರ್ಧಾರ ಅಥವಾ ಈ ಮಸೂದೆ ಜಾರಿಯಾಗಬಾರದು ಅಂತ ಹೇಳಿ ರಾಜ್ಯಪಾಲರಿಗೆ ಮನವಿ ಮಾಡಿಕೊಂಡಿರುವಂತಹ ಅನೇಕರ ಪೈಕಿ ಅದರಲ್ಲಿ ಜೆಡಿಎಸ್ ಪಕ್ಷವೂ ಕೂಡ ಒಂದು. ಕರ್ನಾಟಕ ದ್ವೇಷ ಭಾಷಣ ಮಸೂದೆ 2025 ಮಸೂದೆಗೆ ಸಹಿ ಹಾಕದಂತೆ ರಾಜ್ಯಪಾಲರಿಗೆ ಜೆಡಿಎಸ್ ಮನವಿ ಮಾಡಿಕೊಂಡಿದೆ. ಚಳಿಗಾಲದ ಅಧಿವೇಶನದಲ್ಲಿ ಅಂಗೀಕರಿಸಲಾದ ಮಸೂದೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಮನವಿ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ನೇತೃತ್ವದ ನಿಯೋಗ ಮನವಿ ಮಾಡಿಕೊಂಡಿದೆ. ಇದು ರಾಜ್ಯದ ಜನರ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಲಿದೆ, ಜನರ ಹಿತಾಸಕ್ತಿಗೆ ವಿರುದ್ಧವಾಗಿರುವ ಇಂತಹ ಮಸೂದೆ ಎಂದು ಮನವಿ ಮಾಡಲಾಗಿದೆ. ಇನ್ನು ರಾಜ್ಯಪಾಲರು ಅದನ್ನು ಅಂಗೀಕರಿಸ್ತಾರಾ ಇಲ್ವಾ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.